ಕಾಣುತ್ತಿರುವೆ. ಇಲ್ಲಿ ಬರುವಂತ ಹಾಗೆ ಸಖಿಮಣಿ. ಎನ್ನನ್ನು ಕರೆಸಿದ ಕಾರಣವೇನು ಮಾತೆ? ಆಹೋ ಸಖಿಮಣಿ, ನಮ್ಮ ಧಾರ ಭಾಗದಲ್ಲಿ ಯಾರ ಬಂದಂತೆ ಕಾಣುತ್ತಿರುವುದು ವಿಚಾರ ಮಾಡಿ ನೋಡು ಸಖಿ. ಸಖಿಮಣಿ, ಯಮ್ಮ ಆಳಲ ಪಾಳಲ ತಾಯಿ ಮೀಸಂಬು ಇಟ್ಟುದಪ್ಪ ಯಾರ ಏನ್ಕತ್ತ ಭಯ ಪಡಬೇಡ, ವಿಚಾರ ನೋಡು. ಯಮ್ಮ ಹೊರಕ್ ನನ್ ಕಳಿಸಿ ಒಳಗ್ ನೀನ್ ಕುತ್ಕೊಂಡೈತಿ ನನ್ನ ಪರಿಸ್ಥಿತಿ ಅಂತ ಯಾರು ಕೇಳ್ಬೇಕು? ಅಮ್ಮಯ್ಯ ನಿನ್ನ ಇಷ್ಟದಂತೆ ಹೋಗಿ ಬರಬೇಡ ಅಮ್ಮಯ್ಯ. ಓಹೋ ಅಣ್ಣಯ್ಯ, ಸತಿ ನೀನು ದಾರು ದುರ್ಯೋಧನ ತಮ್ಮನಾದ ದುಶ್ಯಾಸನ ಬಂದಿರುವ. ಓಹೋ ಅಮ್ಮಯ್ಯ, ಸಖಿ ದುರ್ಯೋಧನ ತಮ್ಮ ದುಶ್ಯಾಸನ ನಿಮ್ಮ ಮೈದಿನನು ಬಂದಿರುವನು ಅಮ್ಮಯ್ಯ. ಏನು ನನ್ನ ಮೈದುನನು ಬಂದಿರುವನೇ? ಹೌದು ಮಾತೆ. ಕೇತಕ್ಕಾಗಿ ಬಂದಿರುವನೆಂದು ವಿಚಾರ ಮಾಡಿ ನೋಡು. ಓಹೋ ಅಣ್ಣಯ್ಯ, ಸತಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ? ನಿನ್ನನ್ನು ನಿನ್ನ ರಾಣಿಯಾದ ದ್ರೌಪದಿಯನ್ನು ಎಳೆತರುವುದಕ್ಕೆ ಬಂದಿರುವುದೇ ಸತ್ಯವೇ? ಯಪ್ಪ ಆಯಮ್ಮನ ಹಂಗ ಹೇಳ್ಕೊಡೋ ನನ್ನ ತಾಂಡ ಏನ್ ಮಾಡ್ತೀವಿ ಮರ ಎಲ್ಲ ಊರೂರಿಗೆ ನಾ ಕಾಪಾಡ್ಕೊಂಡ್ಬಂದಿದ್ವಿ. ಓಹೋ ಅಮ್ಮಯ್ಯ. ಅಮ್ಮ ಸಖಿಮಣಿ, ನಿನ್ನ ಗಂಡನಾದ ಧರ್ಮಜನು ಜೂಜಿನ ಮುಖಾಂತರ ನಿನ್ನನ್ನು ಮತ್ತು ಅವರನ್ನು ಅವರ ತಮ್ಮಂದಿರನ್ನು ಸೋತಿರುವನಂತೆ ಯಾಕ ಆ ನಿನ್ನನ್ನು ತೆಗೆದುಕೊಂಡು ಅವರ ಅರಮಂದಿರಲ್ಲಿರುವನಂತೆ ನನ್ನನ್ನು ತೆಗೆದುಕೊಂಡು ಹೋಗಿ 6 ಎಕರೆ ಗದ್ದೆ ಎತ್ತರಂತೆ ಮೊನ್ನೆ ಮಳೆ ಗದ್ದೆ ಬಿದ್ದದಂತೆ ನನ್ನ ಸೂಡು ಕಟ್ಟಂತೆ ಯಾಕ ಅಪ್ಪ ಮೈದುನ, ಅಜೇ ದ್ರೌಪದಿ, ಈ ಸಮಯದಲ್ಲಿ ನನ್ನ ಮಂದಿರಕ್ಕೆ ಬಂದ ಕಾರಣವೇನು?
ಕೆಲವು ಭಂಡರೆ ದರ್ಪವನ್ನು ಸರ್ಪದಂತಿರುವ ಜಡಗಳನ್ನು ಎಳೆದರೆ ಎಲ್ಲ ಭಂಡರ ಪಾಂಡವರು ನಿನ್ನನ್ನು ತುಂಬ ನಡೆದಾರರು. ಭಂಡೇನ ಭಂಡ ಆರಿಸಿದ ಆಶೆ ಚಂದಿರ ಬದನೆ ಕುಂದರ ನಯನೆ ಈ ಪದವಿದ ಒಡೆಯ ನಾದನ ಮಣ್ಣನಿಗೆ ನಡಿ ನಡಿ ಜಿನ್ನೊಮ್ಮೆ ಇಂದಿಗೆ ನಿನ್ನ ಮಾತುಗಳೇ ಭೀಮಾರ್ಜುನ ಕೌರವ ಕರ್ನಾಟಕರು ಏ ದ್ರೌಪದಿ ಜರಿಜರಿಸಿ ನಡುನಡುಗಿಸಿ ಅಡುಗಡಿಗೆ ಕಡುವರೆದು ನಿನ್ನ ಮಾನವನ್ನು ಕಳೆಯುವೆನು. ಸ್ಥಳ ತರಿಸುವ ನಿನ್ನ ಬಿಡಿದು ತಳಮಳಗೊಳಿಸುವೆನು. ಭಂಡರೆ ಅನ್ನಂತ ಪ್ರತಿಭಟೆಯನ್ನು ಕಾಣಬಹುದಕ್ಕೆ ತರಬಲ್ಲ ಅದೇ ಅದಕ್ಕೆ ತರಬಹುದು ಎಲ್ಲ ಭಂಡರವರ ಪಾಂಡವರು ನಿನ್ನನ್ನು ಕಂಡರೆ ಸುಮ್ಮನೆ
ತಿಳಿಸಿ ನಡೆದ ಕಳಪಣದ ವೈಭವವನ್ನು ನೋಡಲು ಬಿಡುವುದಿಲ್ಲ ನಮಗೆ. ಗೌರವ ಕರ್ಣ ಅರ್ಜುನ ಎಲ್ಲರೂ ಬರಬೇಕು, ಎಲ್ಲರೂ ಬರಬೇಕು.
ಹಿರಿಯರ್ ಲೋಕಪ್ಪ ಇವರು ಭೀಮನ ಪಾತ್ರ ಮಾಡಂತೇಳಿ ಎಲೈ ಅದಮನೆ ಲಜ್ಜೆಗೆಟ್ಟು ಮೂತಿನ ಭಿಕ್ಷೆಗಾರನಂತೆ ತಿರುಗುಂಡಿದ್ದು ಸ್ವಲ್ಪ ತಾಳನೆ ಅದಮ ಎಲೈ ಬಂದರೆ ನಿನ್ನಗೆ ನಾನು ಎದುರುವೆ ನಿನಗೆ ನಾನು ಎದುರುವನೆ ಅದಮ ಸುತ್ತದ ಸಿದ್ಧರಾದ ನಮ್ಮ ಅಣ್ಣನ ಸಿದ್ಧಾಂತ ಪ್ರಧಾನವಾಗಿದ್ದ ನೇಮಕ್ಕೆ ಒತ್ತಡಗಳನ್ನು ಎಳೆದುಕೊಂಡು ಸರಿಯಾಗಿ ಬಂದಿರುವೆ ನಾನು ನಿನ್ನಗೆ ಭಯದಿಂದ ಬಿಡುವುದಿಲ್ಲ ಕುಲ ಸರ್ವದಾ ನಿನ್ನ ಹೆಂಡತಿಯನ್ನು ಬಿಡುವುದಿಲ್ಲ ಬಲಿದೆಯೇ ಎಲೈ ದುಶ್ಯಾಸನನೇ ಎಲೈ ಆಗ್ತದೆ ಕಪ್ಪಿನಿಂದು ಬೇರಿ ತುಚ್ಚನಂತೆ ಎಚ್ಚರ ತಪ್ಪಿ ಹೆಚ್ಚಿನುಟಿಗಳನ್ನು ಕೊಚ್ಚಿಕೊಳ್ಳುವೆಯಾ ಎಲೈ ಅದಮನೆ ಸೊಕ್ಕಿನಿಂದ ನಿನ್ನ ಮತಬೊಂಬು ಲೆಕ್ಕಿಸದೆ ಗಕ್ಕನೆ ಒಕ್ಕಲಿಕ್ಕಿ ನಿನ್ನ ಎದೆಗುಂಡಿಗೆ ಎಮ್ಮ ಚೀಳಿ ಹಿಂಡು ಭೂತಗಳಿಗೆ ದಂಡಿಯಾಗಿ ಆಹಾರ ಮಾಡದಿದ್ದರೆ ನಾನು ಪಲ್ಗುಣನೇ ಅಲ್ಲ ಎಲೈ ಅದಮ ಇದು ಪರ್ಯಾಂತರ ನೀನು ಮಾಡಿದ ಕೆಟ್ಟ ಕೆಲಸವೊಮ್ಮು ನೋಡಿ ನನಗೆ ತಡೆಯಲಾಗದೆ ಕಟ್ಟುಗ್ರತನವಾದ ಕೋಪದಿಂದ ನಿನ್ನ ರುಂಡಮಂಗಗೆ ನಂತರಕ್ಕೆ ಒಗೆಯದಿದ್ದರೆ ನಾನು ಪಲ್ಗುಣನೇ ಅಲ್ಲ ಮಧ್ಯಮ ಪಾಂಡವನೆಂಬ ಹೆಸರೇತ ಕೆಲ ಕುಲ್ಲ ಮರಿವನ್ನು ನೋಡೇ ನಿನ್ನ ಅಲ್ಲ ಊರ್ಜಿತ ಶಕ್ತಿ ಅರ್ಚಿತನಾದ ಅರ್ಜುನ ನಮ್ಮ ದುರ್ಜನನೇ ಮೂರ್ಖನೇ ಪೂಜರ ಮಕರಾಜರ ಗರ್ಜನ ಭರ್ಜನ ತರ್ಜನ ವಿಸರ್ಜಿಸಿದ ಮೂಗಾಂತ ದುರ್ಜನನಂದ ನಿಚ್ಚರ ಕೊಂಡಾಡುವನು ಸ್ವಲ್ಪ ತಾಳನೆ ಆದಮ್ಮ ಪಾಂಡವರ ಜಗತ್ಪಂಡರ ಪರಚಂಡರ ಪಾಚಂಡರ ಪ್ರಚಂಡರ ಪಸ್ಕಂಡರ ಎಲೆ ಮೂರ್ಖ ಕೊಂಡರೀಕ ಪಾಂಡವ ಕಂಡ ಕುರಿ ಹಿಂಡ ಬೆಂಡ ಹಾಕಿ ತಿಂದು ಕೆಟ್ಟ ಆಗ ಗಂಡ ಬೇರುಂಡ ಪಾಂಡಿತ್ಯ ಬಲ ದಂಡ ಕಾಲ ದಂಡ ಚೌರಾದ್ರಿಯರ ಗಂಡರ ಗಂಡ ಕುರುಕುಲೇಶನಲ್ಲಿ ಕಾಂಡೀವಿ ನಿನ್ನ ದುಡಕತನ ತೋರ ಬಂದಿರ ಬಂಡ ಮೂರು ಲೋಕದಲ್ಲಿ ನೀನೊಬ್ಬರ ಕಂಡಾಯ ಬಾಪುರ ಚಂಡಪುರ ಚಂಡ ಭುಜಪಲೋರ್ದಂಡ ಗಂಡು ಗಲಿಗಳ ಗಂಡ ದಿಶತ್ಕುಲ ತಿಮರ ಮರ್ತಂಡ ಮೂರು ಲೋಕದ ಗಂಡ ಕಂಡಗದೊಳೆದುರಾದ ಬಂಡರ ಮಂಡೆಗಳಂ ಕಂಡಿರುವ ಗೋದಂಡ ದುರ್ದಂಡ ಗಾಂಡೀವಿಯ ಮಂಡ ನಿನ್ನ ಡಂಬವನ್ನು ಕೊಚ್ಚಿಕೊಳ್ಳುವಿಯಾ ಎಲೈ ಮೂರ್ಖನೇ ಹಿಂದಕ್ಕೆ ಗುರು ದಕ್ಷಿಣೆಯ ಉದ್ದೇಶವಾಗಿ ಪಾಂಚಾಲ ಪಟ್ಟಣಕ್ಕೆ ಹೋಗಿ ದೃಪದ ರಾಜನನ್ನು ಹಿಡಿದು ತಂದು ದ್ರೋಣಾಚಾರ್ಯರಿಗೆ ಒಪ್ಪಿಸಿರುವೆಂದು ವಚನ ಕೊಟ್ಟ ಪ್ರಶ್ನೆ ನೀನು ಈ ಕಲಿಪಾರ್ಥನು ಅದಮ ಆ ಇಲ್ಲದ ಪೌರುಷ ಈಗೆಲ್ಲಿಂದ ಬಂತು ಕುಲ್ಲ ಬಂದಿರುವುದು ನೋಡಿ ನಿನಗೆ ಕೋದಂಡದ ಜಲ ಒದಗಿ ಬಂದಿರುವುದು ನಿನಗೆ ಮರಣಗಾಲ ಎಲ್ಲ ಮೂರ್ಖರೇ
ಅಖಂಡ ಯಶೋತ್ತಂಡ ಮಂಡಿತ ಭೂಮಂಡಲಾಧಿಪನಾದ ಅಣ್ಣ ನಮ್ಮ ಹೆಂಡತಿಯನ್ನು ಪುಂಡ ಮನೋಜರಿಗೊಪ್ಪಿಸಿಕೊಂಡು ಮಾಡುವುದನ್ನು ಕಂಡು ಇಡೀ ರಾಯರೆಲ್ಲ ನಗುವಂತಾಯಿತು. ಸ್ವಲ್ಪ ಶಾಂತನಾಗುತ್ತಾರ ಅರ್ಜುನ. ಅಗ್ರಜ ಶತ್ರುಗಳ ಪುಟಮಂ ಕಿತ್ತಿ ಬೇಸಾಡುವಂತ ನಮ್ಮಂತ ಯಶೋಧ ಮಂಡರಿದ್ದು ಈ ಅದಮರ ಭಯಕ್ಕೆ ಅಂದ್ಕೊಡೋದೇಕೆ? ಅಗ್ರಜ ಪುಂಡ ಕೌರವನೆಂಬ ಗಜದ ತಂಡಕ್ಕೆ ಅರ್ಜುನನ ಮೃಗರಾಜನಂತೆ ಪೊಕ್ಕ ಅವರನ್ನು ಜಡೆದು ಬರುವನ ಅಪ್ಪಣೆಯನ್ನು ಕೊಡು ಧರ್ಮಭೂಪ ಸತ್ಯ ತಿರುಟಪ ಸೋದರನೇ ಕೇಳು. ಅಗ್ರಜ ಅದೇನು ಚೆನ್ನಾಗಿ ಹೇಳು. ಒಂದು ನೀತಿಯ ಮೇಲೆ ಚೆನ್ನಾಗಿ ಕೇಳು. ಅದೇನು ಅಗ್ರಜ? ಅರ್ಥವೇನೆಂದರೆ ಅಗ್ರಜ ಇದರ ತಾತ್ಪರ್ಯವೇನು? ಶತದ ಶಾಂತ ಗುಣವು ತಾನು ತೊಟ್ಟಂತೆ ಗಟ್ಟು ಕವಚವು. ಅಹಂಕಾರ ಎಂಬುದೇ ಕೆಟ್ಟ ಗುಣವು. ಆದ ಕಾರಣ ಮೇಲುಗಳು ಶಕ್ತಿಯನ್ನು ಕಡೆಗಿಟ್ಟು ಶಾಂತಿ ಎಂಬ ಕವಚವು ತೊಟ್ಟಿರುವುದೇ ಒಳ್ಳೆಯುವುದು. ಅಗ್ರಜ ಎಷ್ಟೇ ಕಷ್ಟ ಬಂದರೂ ಸಂತೋಷ ತಾಳಬೇಕು. ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ಚೆನ್ನಾಗಿ ತಿಳಿದು ಈ ಸಮಯದಲ್ಲಿ ಬೇಸರಗೊಂಡು ಕಿರಿಕೂಲರ ಗೌರವವನ್ನು ಘಾಸಿ ಮಾಡಿದರೆ ವಾಸುದೇವರ ಬೆಚ್ಚನು ಎಷ್ಟು ಮಾತ್ರಕ್ಕೆ ಅಪ್ಪನಿಗೆ ಕೊಡಬಾರ ಪಾಲ್ಗೊಣ ಬೆಲ್ಲಿಮೆತ್ತಿದವಳು ತುರಿನ. ಅಹೋ ಧರ್ಮಜ, ಈಗಿನ ವೇಳದಲ್ಲ ಖ್ಯಾತ ಪಡೆದ ನೀತಿ ತಪ್ಪಿ ಜೂತು ಮುಖದಿಂದ ನಿನ್ನ ಸತಿ ಸಹೋದರನು ಸೋತು ನೀನೇ ನಿನ್ನ ಸಹೋದರರು ನಮ್ಮ ಸ್ವಾಧೀನವಾದಿರ. ಅಹೋ ಧರ್ಮಾನಂದನ, ದುರ್ಯೋಧನ ನಿನ್ನ ಸತಿಯಲಾದ ದ್ರೌಪದಿಯನ್ನು ನಮ್ಮ ಚಾಕರಿಯಲ್ಲಿರುವ ಎಂದು ಕರೆದರೆ ದುಷ್ಟ ದುಷ್ಟ ಎಂದು ಒಟ್ಟುಗಟ್ಟಿರುವ ಅಮ್ಮೆನಿಂದಿರುವ ನಿಮ್ಮ ತಮ್ಮಂದಿರ ಕಮ್ಮಲಿ ಮಾತನಾಡುತ್ತಾರೆ. ನಮ್ಮ ಆಜ್ಞೆಯ ಶೀಘ್ರವಾಗಿ ನೇಮಿಸ, ಇಲ್ಲವಾದರೆ ಅಪರಾಧವೆಂದು ನೀನು ನಿನ್ನ ತಮ್ಮಂದಿರ ಶರಣತರಾಗಿ ಬೇಡಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯ ಈ ಕ್ಷಣ ಕೊಟ್ಟು ಕೀರ್ತಿ ಪಡೆಯುವ ಧರ್ಮಾನಂದನ ನೋಡಲಾರನೋ ನಿಮ್ಮ ಬಂಧನ ನಿಮ್ಮ ಅನಸಂಬನ. ಅವೋ ಯಮನಂದನ ಅದೇನು ವಿಸ್ತಾರವಾಗಿ ಸನ್ನಿತ್ಯವೂ ವೃತ್ತಿಕೃತ್ಯವೂ. ಸುಯೋಧನಾಗಿ ಅರ್ಥವೇನೆಂದರೆ ಈ ಧರಾತಳದಲ್ಲಿ ಶರೀರಗಳು ಸ್ಥಿರವಲ್ಲ, ಸಂಪತ್ತುಗಳು ಶಾಶ್ವತ
ಎನ್ನುವುದು ಈ ದೃಷ್ಟಿಗೆ ಬಂದು ತಿಳಿ. ಆದ್ದರಿಂದ ನಿರ್ಮಲವಾದ ಧರ್ಮವು ಮಾತ್ರ ಸ್ವಾರ್ಥಕ್ಕೆ ಪೂರ್ತಿಯಾಗಿ ನಿಲ್ಲುವುದು. ಅದು ಯಾತಕ್ಕಂದರೆ ಷಟ್ ವರಗಳಿಂದ ನಿರ್ಜಿತ ಅದರಗಳಿಂದ ಸ್ವರ್ಗ ಮಾರ್ಗವು ಸೇರ್ಕಡೆಗೆ ದುರ್ಗತಿಗೆ ಕೇಳುವವು. ಇಂಥ ದುರ್ಗುಣಗಳನ್ನು ಕಳೆದು ರಾಗದೋಷಗಳನ್ನು ಅಳೆದು ಧರ್ಮಾತ್ಮಕನಾಗಿರುವ ಧಾರ್ಮಿಕರು ಮೆಚ್ಚುವರು. ಕೀರ್ತಿ ಬರುವ ಗಂಡಿಯ ಗುರುನಂದನ ನನ್ನ ಯೋಜನ. ನೀವು ಮೂವರು ಮಂದಿ ಒಂದಾಗಿ ಬರೋರನ್ನು ನಿಂದಿಸಿ ಕುಂದಿಸೋ ದುಃಖಪಡಿಸಿ ತೊಂದರೆ ಮಾಡಿದ್ದೇ ಸಾಕು. ಈ ತರ ಮಾತನಾಡುವುದೆಂಬುದು ಚಂದನಮಯ ಕಾರಣ ಉತ್ತರವಾದದು ಗುಣ. ಲೋಕಪ್ಪ ಇವರು ಅರ್ಜುನ ಪಾತ್ರ ಮಾಡಿದವರಿಗೆ ಇನ್ನೂರು
ಹೇಳ್ತಾನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಧರ್ಮ ಜಾತೇರೆ ಬೇಡೇಚೋ ಅಭಿಮಾನವ ಓಳೆಸೋ ಧರ್ಮ ಜಾತೇರೆ ಬೇಡೇಚೋ. ಹಾಗೆ ಕಾಂತೆ ಚೆನ್ನಾಗಿ
ತಂದೆ ಕೊಂದಿ ಒಬ್ಬರಿಂದ ಒಂದೇನೆಂದು ನಿಂದಿಸುವುದು ನನ್ನ ಮಧ್ಯದಲ್ಲಿ ಇಂದು ಬಗ್ಗೆ ಸುಲಭವಾಗಿ ಸಕ್ಕರೆ ಹಾಗೂ ಸಭೆದ ಸಂತೋಷವಾಗಿ ಯಾವರಿಂದ ಯಾರಿಗೋಸ್ಕರ ಯಾವಾಗ ಯಾವ ಮಾತ್ರ ಯಾವ ಸ್ಥಳದಲ್ಲಿ ಅದು ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಾಗುತ್ತದೋ ಅವನಿಂದ ಅದಕ್ಕೋಸ್ಕರ ಅಷ್ಟು ಮಾತ್ರ ದೈವದಿಂದ ಮನುಷ್ಯರಿಗೆ ಆಗುತ್ತಿರುವುದು ಸ್ವಲ್ಪ ಕಾಲ ನಿರೀಕ್ಷಿಸ ಕಾಮನಿ ಕಲಾಂಶ ಕಾಮನಿ ಅಹೋ ಪ್ರಾಣೇಶ್ವರ ಹಾಗೆ ಪ್ರಾಣೇಶ್ವರಿ ಹರಿಯೇ ನಿನ್ನ ಒಡೆಯರನ್ನು ನಂಬಬೇಡವೆಂದ ಅಯ್ಯೋ ಈ ಮಂಡಲ ಹಾಗೆ ಮಂಡಲಕ್ಕೆ ಮಾತನಾಡಲು ಎನ್ನ ಮರ್ಯಾದೆಯನ್ನು ಕಳೆದಿರುವುದು ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದೆ ರಮಣ ಸಂಪೂರ್ಣ ಹಾಗೆ ದ್ರೌಪದಿ ಇದು ಅಲ್ಲದೆ ಮತ್ತೆ ಹೇಳಿದ್ರು ಸರ್ವಕಾಲ ವಸತೆ ಸರೋವರನ ಗೋಪರವಾಯ ತಾತ್ರೆ ಅನ್ನುವ ರೀತಿ ಸುಂದರಾಗಿ ಸುಂದರ ಊರಿಯ ಸರೋವರ ಕಾಣದಿರುವಂತೆ ತಿಳಿದು ಎಕ್ಕಳನಾದ ದುಃಖ ಲೆಕ್ಕದ ಹಿಡಿದು ನಿಂತಿರುವುದು ಅರ್ಥಗೊಂಡಿತು. ದ್ರೌಪದಿ ಪ್ರಾಣಪತಿ ಇನ್ನೊಂದು ನೀತಿ ಹೇಳಿ ಬಂದಿದ್ದೇಳು. ಆರುಸಿವಂ ಮನಭಕ್ತಿಗೇತನಂ ಮನಭಕ್ತಿಕರಣಂ ಮನಭಕ್ತಿಗೇರನಂ ಶುಭ ಶುಭಂ ಗಲಭಗುಡಿ ಸದಯ ರೂಪಿ ಎಂಬ ವಚನದ
ಬರೆದಂತೆ ವಿಧಿ ರಚನೆ ಮಹಾತ್ಮಗಾದರೂ ತಪ್ಪುವುದಿಲ್ಲ. ಸರಾಜಚಂದ್ರ ಕೀರ್ತಿ ಸಾಂದ್ರರಾದ ಹರಿಶ್ಚಂದ್ರ ಮಹಾರಾಜನು ಶ್ರೇಷ್ಠ ಪದ ಅಷ್ಟು ಹೋಗದೆ ನಷ್ಟಪಟ್ಟು ಪಟ್ಟದ ರಾಣಿಯೊಡನೆ ಕೆಟ್ಟಣಿಗಳು ಕಷ್ಟಪಟ್ಟಿದ್ದು ಆಹಾ ಎಷ್ಟೊಂದು ಹೇಳಿದೆ ಕಾಂತಿಮಣಿ. ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ರಾಮೇಶ್ವರನಿಗೆ ಹೋದರೂ ಶನೇಶ್ವರನು ಬಿಡನೆಂಬ ಗಾದೆಯಂತೆ ಏನ ಯಾಗಾದಿಗಳು ಮದ ಮೋಗ ಸಾಧಿಸಿದ ಸಾಧು ಜನರಿಗಾದರೂ ಕಷ್ಟವೂ ಬಂದಾಗ ಒಳ್ಳೆದೇ ಇದ್ದಾರೆ. ಹಾಗೆ ಕಾಂತಿ ಅರವಿಂದ್ ನಾಮನು ಮನದಲ್ಲಿ ಧ್ಯಾನಿಸಿದರೆ ಸುಖ ಶಾಂತಿ ದ್ರೌಪದಿ ಬಿಡಿ ನಿನ್ನ ಮನದ ಬಿದ್ದೆ. ಹಾಗೆ ಪಪ್ಪಣ್ಣರು ಅರ್ಜೆಂಟ್ ಆಗಿ ಹೋಗ್ಬೇಕು ಹುಡುಗಿ ಹಾಕಲಿಗೆ. ಹಾಗೆ ಪಪ್ಪಣ್ಣ ಕಾಂತ ಹಾಗೆ ಕಾಂತಿ ಹೇಳನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ಮತ್ತೊಂದು ವಾಕ್ಯ ಕೇಳು.
ಹತ್ತಿದ ಮೋಹ ಪಾಶ ಎತ್ತಲು ಬಿಡದೆ ಸುತ್ತಮುತ್ತ ಭಕ್ತರಗೊಳಿಸುವ ಚಿತ್ತದವಳು ಮಾಯನ್ನು ಕತ್ತರಿಸಿ ಹತ್ತಿದ ಭಕ್ತಿ ವಿರಕ್ತಿ ಯುಕ್ತಿ ಮಹಾಶಕ್ತಿಯಿಂದ ಭಕ್ತ ವಾಚನ ನಮ್ಮ ಶ್ರೀಮನ್ ನಾರಾಯಣ ಧ್ಯಾನಿಸಿದರೆ ಮೊದಲ ಭಕ್ತಿ ಮುಕ್ತಿ ಉಳಿದಿರಬಹುದು. ಬಂದ ಕಷ್ಟಗಳನ್ನು ಪಾರು ಮಾಡಬೇಕು. ಆದ್ದರಿಂದ ನಾರಾಯಣ ಮೂರ್ತಿಯನ್ನು ಪಾರಾಯಣ ಮಾಡು. ನಾರಿಮಣಿ ಚಾರಕಾರ ಚಾರೋ ಮತ್ತೊಂದು ಶ್ಲೋಕ ಕೇಳು. ಅಸ್ತ್ರವಂ ಜೀವನ ಮೂಲಕ್ಕೆ ಅಸ್ತ್ರವಂ ಧನಯೋನು ಅಸ್ತ್ರವಂ ಪುತ್ರ ನಾರಿಚ ಧರ್ಮಕ್ಕಿಂತ ದಯೋನು ಸ್ಥಿರವಂ. ಹಾಗೆ ಸುಂದರಿ, ಇದರ ತಾತ್ಪರ್ಯವೇನೆಂದರೆ ಸಕ್ಕರೆ ಹಾಲು ಹಾಕಿ ಅಕ್ಕರೆಯಿಂದ ಸಾಕಿದ ಮಕ್ಕಳು ಎಕ್ಕಳವಾದ ರೊಕ್ಕವು, ಮಾನ್ಯವಾದ ಧ್ಯಾನವು, ಶೃಂಗಾರವಾದ ಬಂಗಾರವು, ಶಿಸ್ತಾದ ವಸ್ತ್ರಗಳು ಇವೆಲ್ಲ ಎತ್ತಲು ಬಿಡದೆ ಹತ್ತಿರುವವು. ತಾನು ಸತ್ತಾಗ ಹತ್ತಿರುವುದಲ್ಲ, ತನ್ನ ಹಿಂದೆ ಬರುವುದಲ್ಲ. ನಿರ್ಮಲವಾದ ಧರ್ಮ ಮಾತ್ರ ಸ್ವಾರ್ಥಕ್ಕೆ ಪೂರ್ತಿಯಾಗಿ ನಿಲ್ಲುವುದು, ಕೀರ್ತಿ ತರುವುದು. ಆದ್ದರಿಂದ ಪರಮ ಪುರುಷ ಕರಿವರ್ಣ ಜನನ ದೃಢವ ಸ್ಮರಣೆಯೂ ಮಾಡು. ದುಃಖ ಎಂಬ ಕಡಲು ಬೀಳುವುದ ಕಡೆಗಾಗಬಹುದು ಉಡರಾನಮುಖಿ ಎನ್ನ ಪ್ರಾಣಸತಿ. ಸಿದ್ದಮಳ್ಳಿ ಕುರುಬರ ಸಿದ್ದಪ್ಪ ಇವರು ಅರ್ಜುನ ಪಾತ್ರ ಮಾಡಿದವರು 201 ರೂಪಾಯಿ ಮಾಡಿದ್ದಾರೆ. ಎದ್ದೇರಿ ಲೋಕಪ್ಪ ಇವರು ಗಣನ ಪಾತ್ರ ಮಾಡಿದವರಿಗೆ 201 ರೂಪಾಯಿ ಮಾಡಿದ್ದಾರೆ.